ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ನನ್ನ ತಡೆದೆ? ನನ್ನ ಬದುಕೆ ಹಾಳಾಗೋಗ್ಬಿಟ್ಟಿದೆ. ನನಗೆ ಬದುಕೋ ಯೋಗ್ಯತೆ ಇಲ್ಲಪ್ಪ. ನನ್ನನ್ನ ನಿನ್ ಜೊತೆ ಕರ್ಕೊಂಡು ಹೋಗ್ಬಿಡು. ನಾನು ನಿನ್ ಜೊತೆನೆ ಬಂದ್ಬಿಡ್ತೀನಿ. ಹಾಗೆಲ್ಲ ಮಾತಾಡಬಾರ್ದು ಮಗಳೇ. ಕೂತ್ಕೋ. ಸಮಾಧಾನ ಮಾಡ್ಕೊ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ನಾನು ತಪ್ಪು ಮಾಡ್ಬಿಟ್ಟೆ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಪ್ಪ. ಯಾರು ಕ್ಷಮಿಸಕ್ಕಾಗದೇ ಇರೋಂಥ ತಪ್ಪೆ ನಾನು ಮಾಡ್ಬಿಟ್ಟೆ. ನನ್ನ ಮಗಳು ಯಾವ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆಯಮ್ಮ. ಇಲ್ಲಪ್ಪ, ನೀನು ನಿನ್ನ ಮಗಳ ಮೇಲಿಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊಳಕ್ಕಾಗ್ಲಿಲ್ಲ. ನಿಮ್ ಗೌರವ, ಈ ಮನೆತನದ ಗೌರವ ಎಲ್ಲಾನು ನಾನು ಬೀದಿ ಪಾಲ್ ಮಾಡಿಬಿಟ್ಟೆ ಅಪ್ಪ. ಇಲ್ಲಮ್ಮ, ನೀನು ಯಾವ ತಪ್ಪು ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ ಗೊತ್ತಿದ್ದು ಕೆಟ್ಟ ದಾರಿಲಿ ನಡೆಯೋದು ತಪ್ಪು. ಅದಕ್ಕೆ ಖಂಡಿತ ಕ್ಷಮೆ ಇರಲ್ಲ. ಆದ್ರೆ ನಮ್ಮ ಅರಿವಿಗೆ ಬರದೆ, ಮನಸ್ಸಾಕ್ಷಿಗೂ ಗೊತ್ತಿಲ್ಲದೆ ಸಂದರ್ಭದ ಬಲಿಪಶು ಆದಾಗ ನಮ್ಮ ತಪ್ಪೇನೂ ಇರಲ್ಲ. ನಿನ್ನ ವಿಷಯದಲ್ಲೂ ಹಾಗೆ ಮಗಳೇ. ಈಗ ನಡೆದಿರೋ ಘಟನೆಯಲ್ಲಿ ನಿಂದ ಯಾವ ತಪ್ಪು ಇಲ್ಲ. ನಿನ್ ತಪ್ಪಿಲ್ಲ ಅಂದಮೇಲೆ ಯಾರೋ ಮಾಡಿದ ತಪ್ಪಿಗೆ ನೀನ್ ಯಾಕೆ ಶಿಕ್ಷೆ ಅನುಭವಿಸ್ತೀಯ ಕಾವೇರಿ? ಈ ಜೀವನ ಅಮೂಲ್ಯವಾದದ್ದು, ಸುಂದರವಾದದ್ದು. ಅದನ್ನ ನಮ್ಮ ಕೈಯಾರೆ ಹಾಳು ಮಾಡ್ಕೊಳ್ಳೋ ಹಕ್ಕು ನಮ್ಗಿಲ್ಲಮ್ಮ. ಮಣ್ಣಿನ ಮುದ್ದೆಯಲ್ಲಿ ಸುಂದರವಾದ ಮೂರ್ತಿ ಮಾಡ್ಬೋದು. ಅಂಥದ್ರಲ್ಲಿ ಒಂದು ಸಣ್ಣ ತಪ್ಪನ್ನ ಸರಿ ಮಾಡ್ಕೊಳಕ್ಕಾಗಲ್ವಾ? ಇದ್ದು ಜಯಿಸ್ಬೇಕು ಅನ್ನೋ ಮಾತನ್ನ ನೀನ್ ಕೇಳಿಲ್ವಾ? ಏನೇ ಬಂದ್ರೂ ಅದನ್ನ ಧೈರ್ಯವಾಗಿ ಎದುರಿಸ್ಬೇಕು ಮಗಳೇ. ಆದ್ರೂ ಅಪ್ಪ, ನನಗ್ ಮೊದಲಿನಷ್ಟು ಧೈರ್ಯ ಇಲ್ಲ. ನಾನು ತಪ್ಪು ಮಾಡ್ಬಿಟ್ಟೆ ಅನ್ನೋ ಪಾಪದ ಬೆಂಕಿಲಿ ಪ್ರತಿ ಕ್ಷಣ ಬೇಯ್ತಿದ್ದೀನಿ. ತಪ್ಪು ಮಾಡಿದವನು ಪಶ್ಚಾತ್ತಾಪದಿಂದ ಬೆಂದು ಸಾಯ್ಬೇಕೆ ಹೊರತು ನೀನಲ್ಲ. ಅವನಿಗೆ ಸೆಡ್ ಹೊಡೆದು ಬದುಕಿ ತೋರ್ಸು ಮಗಳೇ. ಅದನ್ ಬಿಟ್ಟು ಹೀಗೆ ಹೇಡಿಯಂತೆ ಸಾಯೋ ಮಗಳನ್ನ ನಾನು ನೋಡೋಕೆ ಇಷ್ಟಪಡಲ್ಲ. ನನ್ನ ಮಗಳು ಇಷ್ಟೇ ಹೇಳಿನ. ಆದ್ರೆ ಅಪ್ಪ, ನೋಡು, ನೀನೇನು ಹೇಳ್ಬೇಡ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಎಲ್ಲ ಸಮಸ್ಯೆಗೂ ಸಾಯೋದೊಂದೇ ಪರಿಹಾರ ಅಲ್ಲ ಮಗಳೇ. ಈಗ ನೀನು ಸತ್ತು ಹೋಗ್ತೀಯ. ಆಗೇನಾಗತ್ತೆ? ಆಗ್ಲೂ ಈ ಸಮಾಜ ನಿನ್ನನ್ನು ಸುಮ್ಮನೆ ಬಿಡುತ್ತೆ ಅನ್ಕೊಂಡಿದೀಯಾ? ಅವಳೇನೋ ತಪ್ಪು ಮಾಡಿದ್ಲು, ಸತ್ಲು ಅಂತ ಹೇಳುತ್ತೆ. ಇದನ್ನ ನಿಮ್ಮಮ್ಮ ಕೇಳಿಸ್ಕೊಂಡು ಬದುಕಿರ್ತಾಳ? ಅದ್ರ ಬದಲು ಧೈರ್ಯವಾಗಿ ನಿಂತ್ಕೋ. ನಂದೇನು ತಪ್ಪಿಲ್ಲ ಅಂತ ಆತ್ಮವಿಶ್ವಾಸದಿಂದ ಮುನ್ನುಗ್ಗು ಮಗಳೇ. ಎದುರಿಸಿ ನಿಂತ್ಕೋ. ಇನ್ಯಾವತ್ತೂ ನೀನ್ ಸಾಯೋ ಮಾತಾಡಬಾರ್ದು. ಎಲ್ಲಿ ನನಗೆ ಮಾತು ಕೊಡು. ಇನ್ಯಾವತ್ತೂ ಇಂಥ ಅನಾಹುತ ಮಾಡ್ಕೊಡಲ್ಲ ಅಂತ. ಸಾರಿ ಅಪ್ಪ, ಇನ್ಯಾವತ್ತೂ ನಾನು ಸಾಯೋ ನಿರ್ಧಾರ ಮಾಡಲ್ಲ. ಆದ್ರೆ ನೀನ್ ನನ್ನ ಜೊತೆನೇ ಇರಬೇಕು. ನನ್ನ ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು. ಖಂಡಿತ ನಿನ್ ಬಿಟ್ಟು ಹೋಗಲ್ಲ ಮಗಳೇ. ನಾನು ಸದಾ ನಿನ್ ನೆರಳಾಗಿರ್ತೀನಿ, ಸರಿನಾ?
ಈಗ ನೆಮ್ಮದಿಯಿಂದ ನಿದ್ದೆ ಮಾಡು. ಯಾರಿದು ಬೆಳಗ್ಗೆ ಬೆಳಗ್ಗೆ ಈ ಥರ ಬಾಗಿಲು ಬಡಿತಿದ್ದಾರೆ? ಎದು ಏನೋ ನಿನ್ ವೇಷ? ಬೆಳಗ್ಗೆ ಬೆಳಗ್ಗೆ ಎಲ್ಲಾದ್ರೂ ನಾಟಕ ಮಾಡಕ್ ಹೋಗಿದ್ಯಾ? ಸತ್ಯ ಹೇಳ್ದೆ ನಾಟಕ ಆಡ್ತಿರೋದು ಕಾವೇರಿ ಆಂಟಿ. ನಾನು ನಿಜ ವೇಷದಲ್ಲೇ ಬಂದಿದ್ದೀನಿ. ಏನಿದು? ಸರಿಯಾಗಿ ಹೇಳು. ನೀನ್ ಬಂದಿರೋದೇ ವಿಚಿತ್ರವಾಗಿದೆ. ಅಜ್ಜಿ, ಏನಿದೆಲ್ಲ? ಜೀವನವೇ ಒಂದು ನಾಟಕ ಅಲ್ವಾ? ಇದೂ ಆದರೂ ಒಂದು ಭಾಗನೇ. ಮೊದಲು ಕಾವೇರಿನ ಬರಕ್ಕೆ ಹೇಳು. ಕಾವೇರಿನ್ ಕರಿಬೇಕಾ? ಯಾಕೆ? ಅವ್ರ್ಯಾರು? ಏನಮ್ಮ ಹಾಗೆ ಕೇಳ್ತೀಯಾ? ಇವ್ರು ನೋಡಿದ್ರೆ ಗೊತ್ತಾಗಲ್ವಾ? ಇವರು ಪುರೋಹಿತರು. ಇದು ಏನ್ ಇನ್ನೂ ನಿಂತಿದ್ಯಾ? ಬಾ, ಮುಂದಿನ ಕೆಲಸ ನೋಡು. ಹಾ, ಪುರೋಹಿತ್ರೆ ಬನ್ನಿ. ಅಜ್ಜಿ, ಕಾವೇರಿ, ಕಾವೇರಿ, ಎದು ಕಾವೇರಿ, ಎದು. ಎದು, ಏನು ನಿನ್ ಸಮಸ್ಯೆ? ಕಾವೇರಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ಏನಕ್ಕೆ ಡಿಸ್ಟರ್ಬ್ ಮಾಡ್ತಿದ್ಯಾ? ನಾನು ಕಾವೇರಿಗೆ ಡಿಸ್ಟರ್ಬ್ ಮಾಡಕ್ ಬಂದಿಲ್ಲ, ಬಾಳ್ ಕೊಡಕ್ ಬಂದಿದ್ದೀನಿ. ನಾನು ಕಾವೇರಿನ ಮದುವೆ ಆಗ್ತಾ ಇದ್ದೀನಿ.